ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಈ ರೀತಿ ಯೂಟ್ಯೂಬ್ ಸ್ಟುಡಿಯೋ ತಮ್ಮನಲ್ಲಿ ಯಾವ ರೀತಿ ಕ್ರಿಯೇಟ್ ಮಾಡೋದು ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾಕಪ್ಪ ಇದ್ರ ಬಗ್ಗೆ ತುಂಬ ಜನ ನಮ್ಮೊಂದು ನ್ಯೂ ಯೂಟ್ಯೂಬರ್ಸ್ ತುಂಬ ಜನ ನನಗೆ ಕಮೆಂಟ್ ಮಾಡ್ತಿದ್ದಾರೆ, ಏನಪ್ಪ ಇರ್ಬೇಕಾರೆ ಬ್ರದರ್ ನೀವು ಮಾಡ್ತಿರಲ್ಲ ಈ ರೀತಿ ಒಂದು ತಮ್ಮನೇಲಿ ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲು, ಆ ರೀತಿ ತಮ್ಮನೇಲಿ ಯಾವ ರೀತಿ ಕ್ರಿಯೇಟ್ ಮಾಡ್ತೀರಾ, ನೀವು ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿ ತಮ್ಮನೇಲ್ ಕ್ರಿಯೇಟ್ ಮಾಡ್ತೀರಾ, ನೀವೇ ಸ್ವತಃ ತಮ್ಮನೇಲ್ ಕ್ರಿಯೇಟ್ ಮಾಡ್ತೀರಾ, ಮತ್ತು ಅದ್ರ ಜೊತೆ ಯಾರ್ಯಾದರೂ ತಮ್ಮನೇಲ್ ಕ್ರಿಯೇಟ್ ಮಾಡೋದಕ್ಕೆ ಕೊಡ್ತೀರಾ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳ್ಬೇಕಾದ್ರೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲಿ ಪ್ರತಿಯೊಂದು ವಿಡಿಯೋ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲಿ ನಾನೇ ಸ್ವತಃ ಕ್ರಿಯೇಟ್ ಮಾಡ್ತೀನಿ. ಆದರೆ ಬಟ್ ಈ ರೀತಿ ಒಂದು ತಮ್ಮನೇಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ತಮ್ಮನೇಲ್ ಕ್ರಿಯೇಟ್ ಮಾಡ್ತೀನಿ ಮೊದಲನೇ ಮಾಡ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನಾನು ಮೊಬೈಲ್ ಫೋನಲ್ಲಿ ಕ್ರಿಯೇಟ್ ಮಾಡ್ತೀನಿ. ಅದು ಯಾವ ರೀತಿ ಈ ರೀತಿ ಒಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲ್ ಕ್ರಿಯೇಟ್ ಮಾಡೋದು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲೇ ಮಾಡ್ಬಿಟ್ಟು ಎಲ್ಲರಿಗೂ ಹೇಳ್ತೀನಿ, ಎಲ್ಲ ನಮ್ಮ ಒಂದು ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಕೇಳ್ತಾ ಇದ್ದೀರಿ ಈ ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡಿ ಬ್ರದರ್ ಯಾವ ರೀತಿ ನೀವು ತಮ್ಮನೇಲ್ ಮಾಡ್ತಂತ. ಅದಕ್ಕೋಸ್ಕರ ನಾನು ನಿಮಗೆ ಈ ಒಂದು ವಿಡಿಯೋ ಮಾಡಿದ್ದೀನಿ. ಪ್ರತಿಯೊಬ್ಬರು ಎಲ್ಲ ನ್ಯೂ ಯೂಟ್ಯೂಬರ್ಸ್ ಆಗ್ತೀನಿ, ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡೋಕ್ಬೇಡಿ. ಯಾಕಪ್ಪ ಯೂಟ್ಯೂಬ್ ಸ್ಟುಡಿಯೋಗೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ವಿಡಿಯೋ ವೈರಲ್ ಆಗಬೇಕಾದ್ರೆ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲ್. ಯಾಕಂದರೆ ಇಂಪಾರ್ಟೆಂಟ್ ತಮ್ಮನೇಲ್ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ತಮ್ಮನೇಲ್ ಮೇಲೆ ಡಿಸೈಡ್ ಆಗುತ್ತೆ ನಮ್ಮೊಂದು ವಿಡಿಯೋ ವೈರಲ್ ವೈರಲ್ ಆಗಬಾರ್ದು ಅಂತ. ಇನ್ನೂ ಜಸ್ಟ್ ನಾನು ನಿಮಗೆ ಅದು ಒಂದು ಮೊಬೈಲ್ ಫೋನ್, ನನ್ನ ಹತ್ರ ಯಾವೊಂದು ಲ್ಯಾಪ್ಟಾಪ್ ಇಲ್ಲ, ಅದೊಂದು ಮೊಬೈಲ್ ಫೋನಲ್ಲಿ ಯಾವ ರೀತಿ ಈ ರೀತಿ ತಮ್ಮನೇಲ್ ಕ್ರಿಯೇಟ್ ಮಾಡೋದು ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತೊಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ಯಾರು ಅಂತ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆ್ಯಪಲ್ಲಿ ಬಟನ್ ಟನ್ ಕ್ಲಿಕ್ ಮಾಡಿ. ಅದ್ರ ಜೊತೆ ಫೇಸ್ಬುಕ್ಕಲ್ಲಿ ಕೂಡ ನೋಡ್ತಾ ಇದ್ದಾರೆ, ಜಸ್ಟ್ ಫೇಸ್ಬುಕ್ಕಲ್ಲಿ ಕೂಡ ಒಂದು ಫಾಲೋ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್ ಮಾಡಿ ಬನ್ನಿ. ಮೊದಲೇ ಬಂದ್ಬಿಟ್ಟು ಈ ರೀತಿ ಒಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲ್, ನೀವು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮಗೊಂದು ಅಪ್ಲಿಕೇಶನ್ ಬೇಕು ನಿಮ್ಮೊಂದು ಮೊಬೈಲ್ ಫೋನಲ್ಲಿ. ಆ ಒಂದು ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ, ಬ್ರದರ್ ಅಪ್ಲಿಕೇಶನ್ ಯಾವುದರಲ್ಲಿ ಮಾಡ್ತೀರಿ ಈ ರೀತಿ ಏನಿಲ್ಲ, ಜಸ್ಟ್ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಏನಪ್ಪ ಪಿಕ್ಸೆಲ್ ಅಂತ ಬಂದ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ನೀವು ಜಸ್ಟ್ ಏನೂ ಇಲ್ಲ, ನೀವು ಅಂದರೆ ನಿಮ್ಮದು ಇದರಲ್ಲಿ ಹೋಗಿ ಪ್ಲೇಸ್ಟೋರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಪಿಕ್ಸೆಲ್ ಅಂತ ಸಿಗುತ್ತೆ ನೋಡಿ. ಜಸ್ಟ್ ಈಗ ನಾನು ಡೌನ್ಲೋಡ್ ಮಾಡಿದ್ದೀನಿ, ನಾನು ನಿಮಗೆ ಸರಿ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಗ್ತೀನಿ. ಏನಿಲ್ಲ, ಜಸ್ಟ್ ಪಿಕ್ಸೆಲ್ ಅಂತ ಒಂದು ಅಪ್ಲಿಕೇಶನ್ ಸಿಗುತ್ತೆ. ಆ ಒಂದು ಅಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ. ಜಸ್ಟ್ ಈಗ ತಮ್ಮನೇಲ್ ಮಾಡಿದ್ದೀನಿ ನೋಡಿ, ಇವತ್ತು ಬೆಳಗ್ಗೆ ವಿಡಿಯೋ ವಾಪಸ್ ಓಪನ್ ಮಾಡ್ತೀನಿ, ಕ್ಯಾನ್ಸಲ್ ಮಾಡ್ತೀನಿ. ಓಕೆ, ಈ ರೀತಿ ನಿಮಗೆ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಕಾಣ್ತದೆ ಈ ರೀತಿ ಒಂದು ಎಂಟರ್ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ತಮ್ಮನೇಲ್ ಮಾಡ್ಬೇಕಾದ್ರೆ ಮೇನ್ ಇಂಪಾರ್ಟೆಂಟ್ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ತಮ್ಮನೇಲ್ ಅದೊಂದು ನಾವು ಸೈಜ್ ಸೆಟ್ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್ ಈ ಪಿಕ್ಸೆಲ್ ನೇಮ್ನಲ್ಲಿ ಸೈಜ್ ಸೆಟ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಜಸ್ಟ್ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆರಡೆ ಬಂದ್ಬಿಟ್ಟು ನಿಮಗೆ ಇಲ್ಲಿ ಇಮೇಜ್ ಸೈಜ್ ಅಂತ ಇದೆ. ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಸ್ಟಮ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೆರಡೆ ಬಂದ್ಬಿಟ್ಟು ಈ ಒಂದು ಅಪ್ಲಿಕೇಶನ್ ಮಾಡ್ಕೊಂಡು ಯೂಟ್ಯೂಬ್ ಬ್ಯಾನರ್ ಮಾಡ್ಕೊಳ್ಬೋದು, ಯೂಟ್ಯೂಬ್ ಚಾನಲ್ ಬ್ಯಾನರ್, ಯೂಟ್ಯೂಬ್ ತಮ್ಮನೇಲ್ ಕೂಡ ಮಾಡ್ಕೊಳ್ಬೋದು. ಅದ್ರ ಜೊತೆ ಯೂಟ್ಯೂಬ್ ಫೇಸ್ಬುಕ್ ಕವರು ಎಲ್ಲ ನೀವು ನೋಡ್ಕೊಳ್ಬೋದು. ಇಲ್ಲೆಲ್ಲ ಫೀಚರ್ಸ್ ಇದೆ. ಆದರೆ ಬಟ್ ನಾವು ಇಲ್ಲಿ ಏನು ಸೆಲೆಕ್ಟ್ ಮಾಡ್ಕೋ, ಯೂಟ್ಯೂಬ್ ತಮ್ಮನೇಲ್ ಅಂತ ಸೆಲೆಕ್ಟ್ ಮಾಡ್ಕೋ. ಜಸ್ಟ್ ಯೂಟ್ಯೂಬ್ ತಮ್ಮನೇಲ್ ಅಂತ ಸೆಲೆಕ್ಟ್ ಮಾಡಿ ಸೈಜ್ ಆಟೋಮೆಟಿಕ್ ತಗೋತೆ. ಅದರಿಂದ ಬಂದ್ಬಿಟ್ಟು ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಮ್ಮೊಂದು ಯೂಟ್ಯೂಬ್ ಸೈಜ್ ಏನಿದೆ 16:9 ಆ ಸೈಜ್ ಒಂದು ಬಂತು. ಮೊದಲೇ ಮಾಡ್ಬಿಟ್ಟು ನಾನು ಮೊಬೈಲಲ್ಲಿ ಮಾಡ್ತೀನಿ, ಏನು ಯೂಸ್ ಮಾಡಲ್ಲ, ಮೊಬೈಲಲ್ಲಿ ಯೂಸ್ ಮಾಡ್ತೀನಿ. ತಮ್ಮನೇಲ್ ಯಾವ ರೀತಿ ಮಾಡ್ತೀನಿ ಯಾರಿಗೂ ಕೊಡಲ್ಲ, ನಾನು ತಮ್ಮನೇಲ್ ನಾನೇ ಮಾಡ್ತೀನಿ. ನನ್ನ ಯೂಟ್ಯೂಬ್ ಸೈಡ್ ಕೂಡ ನಾನೇ ಎಡಿಟ್ ಮಾಡ್ತೀನಿ, ನನ್ನ ತಮ್ಮನೇಲ್ ಕೂಡ ನಾನೇ ಎಡಿಟ್ ಮಾಡ್ತೀನಿ. ವೀಡಿಯೋ ಅಪ್ಲೋಡ್ ಮಾಡೋದು ಕೂಡ ನಾನೇ ಒಬ್ಬನೇ ಮೇಂಟೈನ್. ನನಗೆ ತುಂಬ ಜನ ಡೌಟ್ ಇತ್ತು, ಅದ್ರ ಬಟ್ ಯಾರಿಗೆ ಕೊಡಲ್ಲ, ನಾನೇ ಮಾಡ್ತೀನಿ. ಏನಿಲ್ಲ, ಜಸ್ಟ್ ಈ ರೀತಿ ಒಂದು ಓಪನ್ ಆಗುತ್ತೆ. ನಿಮ್ಗೆ ಸೈಜ್ ಈ ರೀತಿ ಸೆಟ್ ಆಗುತ್ತೆ. ಅದರ ನಂತರ ಬಂದ್ಬಿಟ್ಟು ಮೇನ್ ಇಂಪಾರ್ಟೆಂಟ್ ಆದರೆ ನಾನೊಂದು ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ತೀನಿ. ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡೋದು ಇಲ್ಲಪ್ಪ, ಜಸ್ಟ್ ಲಾಸ್ಟ್ ಇದೆ ನೋಡಿ, ನಿಮ್ಗೆ ಕಾಣ್ತಿಲ್ಲ ಲಾಸ್ಟ್ 4ನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಲರ್ ಅಂತ ಬರುತ್ತೆ. ಕಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ತೆಗೆದುಕೊಂಡು ಗ್ರೇಡ್ ಅಂತ ಇದೆ. ಇಲ್ಲಿ ನಿಮಗೆ ಬೇಕಾದ ಡಬಲ್ ಕಲರ್ ಚಾಯ್ಸ್ ಮಾಡ್ಕೊಳ್ಬೋದು. ನಾನು ಈಗ ಸಿಂಗಲ್ ಕಲರ್ ತೋರಿಸ್ತೀನಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅದಕ್ಕೋಸ್ಕರ ಇರಲಿ. ನಾನು ಈಗ ಏನು ಮಾಡ್ತೀನಿ, ಒಂದು ಬ್ಲ್ಯಾಕ್ ಕಲರ್ ತೊಗೋತೀನಿ. ಬ್ಲ್ಯಾಕ್ ಕಲರ್ ತೊಗೊಂಡ ನಂತರ ಏನು ಮಾಡ್ತೀನಿ, ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಮಾಡ್ತೀನಿ, ನಾನು ಇಲ್ಲಿ ಟೆಕ್ಸ್ಟು ಬರೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ, ಟೆಕ್ಸ್ಟ್ ಡಿಲೀಟ್ ಮಾಡ್ತೀನಿ. ಡಿಲೀಟ್ ಮಾಡಿದ ತಕ್ಷಣ ಏನು ಮಾಡ್ತೀನಿ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ನಾನೊಂದು ಟೆಲಿಗ್ರಾಮ್ ಓಪನ್ ಮಾಡ್ತೀನಿ. ಜಸ್ಟ್ ಅಂದರೆ ಟೆಲಿಗ್ರಾಮಲ್ಲಿ ನಾನು ಒಂದು ಇಮೇಜ್ ಇದೆ ನನ್ನ ಹತ್ರ, ಬ್ಯಾಕ್ಗ್ರೌಂಡು ಸಿಗುತ್ತೆ. ಈ ಇಮೇಜ್ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಇವ್ನು ಡೌನ್ಲೋಡ್ ಮಾಡೋಂಗೆ ಏನೂ ಇಲ್ಲ, ಜಸ್ಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಗೂಗಲಲ್ಲಿ ಏನೇನು ಸರ್ಚ್ ಮಾಡ್ತೀವಿ, ವೈಟ್ ಇಮೇಜ್ ಅಂದರೆ ವೈಟ್ ಇಮೇಜ್ ಅಂತ PNG ಅಂತ ಸರ್ಚ್ ಮಾಡಿ ಸಿಗುತ್ತೆ, ವೈಟ್ ಸ್ಕ್ರ್ಯಾಚ್ PNG ಸಿಗುತ್ತೆ. ಈ ರೀತಿ ನಿಮಗೆ ಸಿಗುತ್ತೆ. ನಾನು ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಜಸ್ಟ್ ನಾನು ಈಗ ಏನು ಮಾಡ್ತೀನಿ, ಇದರ ಸೈಜ್ ಅಂದರೆ ಇದನ್ನ ಈ ರೀತಿ ಸೆಟ್ ಮಾಡ್ಕೋದ್ರೆ ಜಸ್ಟ್ ಈ ರೀತಿ ನಾನು ಇದನ್ನ ಸೆಟ್ ಮಾಡ್ಕೊಂಡು ಇದರಲ್ಲಿ ಲೋಗೋ ಇದೆ, ಆ ಲೋಗೋ ತೆಗಿಬೇಕಾಗುತ್ತೆ. ನಾನೇನು ಮಾಡ್ತೀನಿ, ಇದರ ಸೈಜು ಕ್ರಾಪ್ ಮಾಡ್ತೀನಿ. ಕ್ರಾಪ್ ಮಾಡೋದು ಯಾವ ರೀತಿ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ರಾಪ್ ಮಾಡ್ಕೊಳ್ಳಿ. ಅದನ್ನೇನು ಮಾಡ್ತೀನಿ, ಈ ರೀತಿ ಮೂಲೆಗೆ ಸ್ವೈಪ್ ಮಾಡ್ತೀನಿ. ಸಿಂಗಲ್ ಹ್ಯಾಂಡಲ್ಲೇ ಈ ರೀತಿ ಸೆಟ್ ಮಾಡಿದ ತಕ್ಷಣ ಅದಕ್ಕೆ ಏನು ಮಾಡ್ತೀನಿ, ಕಲರ್ ಯಾವ ರೀತಿ ಅಂದರೆ ಹೇಳ್ಬೇಕಾರೆ ಇದು ರೆಡ್ ಕೊಡ್ತೀನಿ. ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತೀನಿ ನೋಡಿ, ನಿಮ್ಮ ಮುಂದೆನೇ ಮಾಡ್ತಾ ಇದ್ದೀನಿ, ಯಾವುದೋ ಬೇಕಲ್ಲ. ಜಸ್ಟ್ ನೋಡ್ಕೊಳ್ಳಿ ಈ ರೀತಿ ರೆಡ್ ಕಲರ್ ಮಾಡ್ತೀನಿ ನೋಡಿ, ಯಾವ ರೀತಿ ಕಾಣ್ತಾ ಇದೆ ನಿಮಗೆ. ಈ ರೀತಿ ರೆಡ್ ಕಲರ್ ಆದ ನಂತರ ನಾನು ಏನು ಮಾಡ್ತೀನಿ, ನೆಕ್ಸ್ಟು ಇದನ್ನು ಮತ್ತೆ ಬಂದ್ಬಿಟ್ಟು ಇದನ್ನು ಕಾಪಿ ಮಾಡ್ತೀನಿ. ಜಸ್ಟ್ ಕಾಪಿ ಮಾಡಿ ಏನು ಮಾಡ್ತೀನಿ, ಇದನ್ನು ಈ ಸೈಡ್ಗಡೆ ಇಲ್ಲಿ ಇಡ್ತೀನಿ. ಅದು ಈ ಕಲರ್ ಇಲ್ಲಿ ಏನು ಮಾಡ್ತೀನಿ, ಕಲರ್ ಚೇಂಜ್ ಮಾಡ್ತೀನಿ. ಕಲರ್ ಚೇಂಜ್ ಮಾಡೋದು ಏನೋ ಜಸ್ಟ್ ಇದ್ರ ಮೇಲೆ ಕಾಪಿ ಮಾಡೋದು ಏನೋ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ತೀನಿ, ಕಾಪಿ ಮಾಡೋದು ಸಿಗುತ್ತೆ ನಿಮಗೆ.
ಏನೋ ಜಸ್ಟ್ ಆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಎ ಆಪ್ಷನ್ ಸೆಕೆಂಡ್ ಇದೆಯಲ್ಲ ಅದರ ಮೂರನೇ ಫೀಚರ್ಸ್ ಅಂದರೆ ಮೂರನೇ ಫೀಚರ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಅಂತ ಬರ್ತದೆ. ಇಲ್ಲಿ ಕಲರ್ ಚಾಯ್ಸ್ ಮಾಡ್ಕೊಳ್ಬೇಕು, ಬೇಕಾದ ಕಲರ್ ಚಾಯ್ಸ್ ಮಾಡ್ಕೊಳ್ಬೋದು. ಜಸ್ಟ್ ನಾನು ಈ ಕಲರ್ಸ್ ಚಾಯ್ಸ್ ಮಾಡ್ತೀನಿ, ಅದರ ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಇಲ್ಲೊಂದು ವೈಟ್ ಪಿ ಎನ್ ಜಿ ತೊಗೊಳ್ತೀನಿ. ವೈಟ್ ಪಿ ಎನ್ ಜಿ ಯಾವ ರೀತಿ ಅಂದರೆ ಜಸ್ಟ್ ನಾನು ಯಾವ ರೀತಿ ತೊಗೊಂಡು ನೋಡಿ, ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಶಾಪ್ಸ್ ಅಂತ ಇದೆ ನೋಡಿ, ಶಾಪ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ವೈಟ್ ಪಿ ಎನ್ ಜಿ ಬರ್ತದೆ. ನಾವು ಈ ರೀತಿ ಅದನ್ನ ಸೈಜು ಸೆಟ್ ಮಾಡ್ಕೊಳ್ಬೋದು ನೋಡಿ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಾಡೋದು. ತಮ್ಮನೇಲಿ ತುಂಬ ಸುಲಭವಾಗಿ ಮಾಡ್ಬೋದು. ಅದರ ಬಿಟ್ಟು ತಮ್ಮನೇಲಿ ನಾನು ಮೊದಲೇ ಮಾಡ್ಬಿಟ್ಟು ಎಲ್ಲರಿಗೆ ಹೇಳ್ತೀನಿ, ವೀಡಿಯೋ ಮಾಡೋಕ್ಕಿಂತ ಮುಂಚೆನೇ ತಮ್ಮನೇಲಿ ರೆಡಿ ಮಾಡಿರ್ತೇನೆ ನಾನು. ಮೇನ್ ಇಂಪಾರ್ಟೆಂಟ್. ಯಾಕಂದರೆ ಈಗಿನ ದಿನದಲ್ಲಿ ಯಾವ ರೀತಿ ಅಂತ ಹೇಳ್ಬೇಕಾರೆ, ನಾವು ರೋಡಲ್ಲಿ ಹೋಗುವಾಗ ಯಾವುದಾರ ಒಂದು ಬಟ್ಟೆ ಹಾಕೊಂಡ್ರೆ ಯಾರು ನೋಡಲ್ಲ. ಯಾರು ನೋಡ್ತಾರೆ? ಯಾರು ನೋಡಲ್ಲ. ಅದೇ ಒಂದು ರೀತಿ ಹೊಸ ಸ್ಟೈಲ್ ಅರಿಬಿ ಹಾಕೊಂಡು ಹೋದರೆ ಎಲ್ಲರೂ ನೋಡ್ತಾರೆ. ಅದೇ ರೀತಿ ನೋಡಿ, ನಮ್ಮ ಯೂಟ್ಯೂಬ್ನಲ್ಲಿ ಏನು ಮಾಡಿದೇವೋ ಬಿಟ್ಟಿದ್ರೆ ನೋಡಲ್ಲ, ಯಾರು ಕೇರ್ ಮಾಡಲ್ಲ. ಆದರೆ ಒಟ್ಟು ಯೂಟ್ಯೂಬ್ ವೀಡಿಯೋ ತಮ್ಮನೇಲಿ ಯಾವ ರೀತಿ ಇದೆ ಅದನ್ನ ಕೇರ್ ಮಾಡ್ತಾರೆ. ಜಸ್ಟ್ ಈ ರೀತಿ ನಾನು ಸೆಟ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಸೆಟ್ ಆಯ್ತು ನೋಡಿ, ಇಲ್ಲಿ ಕಾಣಿಸ್ತಾ ಈ ರೀತಿ ಇಟ್ಟು ಅದರ ನಂತರ ಬಂದ್ಬಿಟ್ಟು ಇದಕ್ಕೆ ಕಲರು, ಇದಕ್ಕೆ ಬ್ಯಾಕ್ಗ್ರೌಂಡ್ ಶ್ಯಾಡೋ ಮಾಡೋಣ. ಶ್ಯಾಡೋ ಮಾಡೋಕೆ ಜಸ್ಟ್ ಶ್ಯಾಡೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡೋಣ. ಈಗ ನಾನು ಏನು ಮಾಡ್ತೀನಿ, ಇದಕ್ಕೆ ರೆಡ್ ಕೊಡ್ತೀನಿ. ಜಸ್ಟ್ ಬಿಟ್ಟು ಓಕೆ, ರೆಡ್ ಕೊಟ್ಟಿದ್ದೀನಿ, ಶ್ಯಾಡೋ ಈ ರೀತಿ ಆಯಿತು. ಅದರ ನಂತರ ಮಾಡ್ಬಿಟ್ಟು ಇಲ್ಲಿ ನಾನು ಒಂದು ಟೆಕ್ಸ್ಟ್ ಬರ್ತೀನಿ. ಟೆಕ್ಸ್ಟ್ ಏನಪ್ಪ ಅಂದ್ರೆ, ನೀವು ಎಕ್ಸಾಂಪಲ್ಗೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಒಂದು ಏನಂತ ಬರ್ತೀನಿ, ಯೂಟ್ಯೂಬ್ ನ್ಯೂ ಅಪ್ಡೇಟ್ ಏನಂತ ಬರ್ತೀನಿ, ಯೂಟ್ಯೂಬ್ ಈಗ ಬರಿತಾ ಇದ್ದೀನಿ ನೋಡಿ, ಯೂಟ್ಯೂಬ್ ಅಂತ ಬರ್ತೀನಿ. ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಈ ರೀತಿ ಫಾಂಟ್ ಬರುತ್ತೆ. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಎ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಫಾಂಟ್ಸ್ಗಳು ಸಿಗುತ್ತೆ. ನಿಮ್ಗೆ ಹಲವಾರು ರೀತಿ ಅಪ್ಲಿಕೇಶನ್ ಬಗ್ಗೆ ನಿಮ್ಗೆ ನಾಲೆಜ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಹೇಳ್ತಾ ಇದ್ದೀನಿ. ಜಸ್ಟ್ ಅದರ ನಂತರ ಬಂದ್ಬಿಟ್ಟು ನಿಮ್ಮ ಇದರ ಹೋಗಿ ಇಲ್ಲಿ ನಿಮ್ಮ ಫಾಂಟ್ಸಲ್ಲಿ ಬಂದ್ಬಿಟ್ಟು ನೀವು ಬೇಕಾದ ಫಾಂಟ್ಸ್ ನೀವು ಆ್ಯಡ್ ಮಾಡ್ಕೊಳ್ಬೋದು. ಸ್ಟೈಲ್ ಫಾಂಟ್ಸು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಗೂಗಲಿಂದ ಆ್ಯಡ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಸಪ್ರೇಟಾಗಿ ಒಂದು ವಿಡಿಯೋ ಕೂಡ ಮಾಡಿದ್ದೀನಿ. ಆ ವಿಡಿಯೋ ನೋಡ್ಕೊಳ್ಳಿ, ಏನು ಸ್ಕ್ರೀನಲ್ಲಿ ಹಾಕಿರ್ತೀನಿ. ಜಸ್ಟ್ ಈ ರೀತಿ ಫಾಂಟ್ ಸೆಟ್ ಮಾಡ್ಕೊಂಡು ಅದರ ನಂತರ ಬಂದ್ಬಿಟ್ಟು ನೀವು ಸೈಜ್ ಕೂಡ ದೊಡ್ಡದು ಮಾಡ್ಬೋದು. ಈ ರೀತಿ ನಾನು ಏನು ಮಾಡ್ತೀನಿ, ಈ ರೀತಿ ಸೈಜ್ ದೊಡ್ಡದು ಮಾಡ್ಕೊಂಡು ಜಸ್ಟ್ ಈ ರೀತಿ ಇಡ್ತೀನಿ. ಇಲ್ಲಿ ಸೆಟ್ ಮಾಡ್ತೀನಿ. ಇದನ್ನ ಸೆಟ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ವಾಪಸ್ ಬಂದ್ಬಿಟ್ಟು ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನಾನು ಏನು ಮಾಡ್ತೀನಿ, ಇಲ್ಲಿ ಮತ್ತೆ ಇಮೇಜ್ ಅಂದರೆ ಪವರ್ ಗ್ಯಾಲರಿ ಅಂದರೆ ನಮ್ಮಲ್ಲಿ ಗ್ಯಾಲರಿಯಲ್ಲಿ ಇದ್ದಂಥ ನಾವು ಇಮೇಜ್ ಸೆಟ್ ಮಾಡ್ಕೋಬೇಕು. ಅದು ಯಾವ ರೀತಿ ಜಸ್ಟ್ ಈಗ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ. ನಾನು ಏನು ಮಾಡ್ತೀನಿ, ಒಂದು ಯೂಟ್ಯೂಬ್ ಇಮೇಜ್ ತೊಗೋತೀನಿ. ಯಾಕಂದರೆ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ಮಾಡಿದ್ದೀನಲ್ಲ, ಜಸ್ಟ್ ಏನು ಮಾಡ್ತೀನಿ, ಯೂಟ್ಯೂಬ್ ಇಮೇಜ್ ಈ ರೀತಿ ಒಂದು ಇಮೇಜ್ ಏನು ಮಾಡ್ತೀನಿ, ಸೆಟ್ ಮಾಡ್ತೀನಿ ನೋಡಿ, ತೊಗೊಳ್ತೀನಿ. ಈ ರೀತಿ ನಿಮ್ಗೆ ಕಾಣ್ತಾ ಇದೆಯಾ? ಜಸ್ಟ್ ಬಿಟ್ಟು ಓಕೆ, ಈ ರೀತಿ ಇಮೇಜ್ ಸೆಟ್ ಮಾಡ್ತೀನಿ. ಇಮೇಜ್ ಸೆಟ್ ಮಾಡ್ಕೊಂಡ ತಕ್ಷಣ ನೋಡ್ಕೊಳ್ಬೋದು. ಓಕೆ, ಈ ರೀತಿ ಒಂದು ಇಮೇಜ್ ಸೆಟ್ ಆಯಿತು. ನಾನು ನಿಮ್ಗೆ ಹೇಳ್ತೀನಿ, ಇಮೇಜ್ ಈಗ ಎದ್ದು ಕಾಣಲ್ಲ, ಅದು ಕ್ಲಿಯರಾಗಿ ಕಾಣಲ್ಲ ನಿಮಗೆ. ನಾನು ನಿಮಗೆ ಹೇಳ್ತೀನಿ ಮತ್ತೆ ಬಂದ್ಬಿಟ್ಟು ಅದರ ಬಂದ್ಬಿಟ್ಟು ಈ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಒಂದು ಕಾಪಿ ಮಾಡೋಣ. ಇದನ್ನೇ ಟೆಕ್ಸ್ಟ್ ಕಾಪಿ ಮಾಡ್ಕೊಂಡು ಎಲ್ಲಿ ಮಾಡೋಣ, ಇಲ್ಲಿ ನ್ಯೂ ಅಪ್ಡೇಟ್ ಅಂತ ಬರ್ತೀನಿ ನೋಡಿ. ಜಸ್ಟ್ ನಿಮ್ಮ ಮುಂದೆ ನೀವು ಅಪ್ಡೇಟ್ ಅಂತ ಕ್ಲಿಕ್ ಬರೀತೀನಿ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಸೆಟ್ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಕೆಳಗಡೆ ಇಲ್ಲಿ ಮೇಲ್ಗಡೆ ನಿಮಗೊಂದು ಮತ್ತೆ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಮಾಡೋಣ. ಇಲ್ಲಿ ಪಿ ಎನ್ ಜಿ ತೊಗೊಂಡು ಒಂದು ವೈಟ್ ಪಿ ಎನ್ ಜಿ ತೊಗೊಳ್ಳಿ, ಈ ರೀತಿ ತೊಗೊಳ್ಳಿ. ಅದರ ನಂತರ ಇದನ್ನು ಸ್ಕ್ರಾಲ್ ರೋಲ್ ಅಂದರೆ ಇಲ್ಲಿ ಒಂದು ಫೋಟೋ ಕಟ್ ಮಾಡ್ತಲ್ಲ, ಆ ರೀತಿ ಇಲ್ಲಿ ಸ್ವೈಪ್ ಮಾಡ್ಬೋದು ಡಿಸೈನ್ ರೀತಿ. ಅದರ ನಂತರ ಬಂದ್ಬಿಟ್ಟು ಈ ರೀತಿ ಸೈಜ್ ಸೆಲೆಕ್ಟ್ ಮಾಡೋಣ. ಸೈಜ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಓಕೆ ಮಾಡೋಣ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದರ ಕಲರ್ ಕೂಡ ನಾವು ಚೇಂಜ್ ಮಾಡ್ಕೊಬೋದು. ಜಸ್ಟ್ ಕಲರ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೇಕು. ಅದರ ನಂತರ ಸೈಜ್ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಸೆಟ್ ಮಾಡ್ಕೊಂಡು ಅದರ ಬಂದ್ಬಿಟ್ಟು ಇಲ್ಲಿ ಬಾಕ್ಸ್ ಒಂದು ಸಿಂಬಲ್ ಕಾಣ್ತಾ, ಅದರ ನಂತರ ಬಂದ್ಬಿಟ್ಟು ಈ ರೀತಿ ತಲಾಡ ಸ್ವೈಪ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಏನಾಗುತ್ತೆ. ಅದರ ನಂತರ ಬಂದ್ಬಿಟ್ಟು ಟೆಕ್ಸ್ಟ್ ಏನು ಫಾಂಟ್ಸ್ ಇದಿಲ್ಲ, ಈ ಟೆಕ್ಸ್ಟ್ ಫಾಂಟ್ಸ್ ಏನು ಕಲರ್ ಏನಿಲ್ಲ, ಈ ಕಲರ್ ನಾನು ಚೇಂಜ್ ಮಾಡ್ತೀನಿ, ಬ್ಲ್ಯಾಕ್ ಇಡ್ತೀನಿ. ಯಾಕಂದರೆ ಎದ್ದು ಕಾಣುತ್ತೆ. ಅದರ ನಂತರ ಬಂದ್ಬಿಟ್ಟು ಟೆಕ್ಸ್ಟ್ ಏನಿಲ್ಲ ಇದನ್ನೆಲ್ಲ ಕ್ಯಾಪಿಟಲ್ ಇಡ್ತೀನಿ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪಿಟಲ್ ಆಯಿತು. ಈ ಸೈಜ್ ಕೂಡ ಈ ರೀತಿ ಒಂದು ಚಿಕ್ಕದು ಮಾಡ್ತೀನಿ ನೋಡಿ, ನಿಮ್ಗೆ ಕಾಣ್ತಾ ಇದೆಯಾ? ಈ ರೀತಿ ಸೈಜ್ ಚಿಕ್ಕದಾಯಿತು. ಈ ರೀತಿ ಸೈಜ್ ಚಿಕ್ಕದು ನೀವು ಎಲ್ಲಿ ಬೇಕೋ ಅಲ್ಲಿ ಸೆಟ್ ಮಾಡ್ಕೊಳ್ಬೋದು. ಈ ರೀತಿ ಸೈಜ್ ಆದ ನಂತರ ನೀವು ಏನು ಮಾಡ್ಬೋದು, ಕೆಳಗಡೆ ಬಂದ್ಬಿಟ್ಟು ಒಂದು ಲೋಗೋ ದೊಡ್ಡದಾಗಿ ಒಂದು ಯೂಟ್ಯೂಬ್ ಲೋಗೋ ಕೂಡ ಹಾಕೋಬೋದು. ಏನಾದರೂ ನೀವು ಎಕ್ಸಾಂಪಲ್ ಏನಾದರೂ ಬರೆಯೋರಿದ್ರೆ ಬರಿಬೋದು. ಈ ರೀತಿ ಅಂದರೆ ಯಾವ ಟಾಪಿಕ್ ಇದೆ ಆ ಟಾಪಿಕ್ ಬಗ್ಗೆ ಬರೀರಿ. ತಮ್ನೇಲ್ ಅಂತ ತಕ್ಷಣ ಯಾವುದೋ ತಮ್ನೇಲ್ ಅಲ್ಲ, ಇಂಪಾರ್ಟೆಂಟ್ ವಿಡಿಯೋ ಯಾವ ಒಂದು ಟಾಪಿಕ್ ಮೇಲೆ ಇದೆ ಅದೇ ಒಂದು ಟಾಪಿಕ್ ಮೇಲೆ ನೀವು ತಮ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಳಿ. ಬೇರೆ ಬರೆಯೋಕೆ ಹೋಗಿ, ಯಾಕಂದರೆ ವ್ಯೂಸ್ಗೋಸ್ಕರ ಏನೋ ಬರೆದ್ರೂ ಬರುತ್ತೆ, ಲಕ್ಷ ವ್ಯೂಸ್ ಬರುತ್ತೆ. ಆದರೆ ಬಟ್ ಟಾಪಿಕ್ ಯಾವುದಿದೆ ಅದ್ರ ಬಗ್ಗೆ ಮಾಡಿ. ಜಸ್ಟ್ ಈ ರೀತಿ ಬರೆದ ನಂತರ ನಾನು ಏನು ಮಾಡ್ತೀನಿ, ನೀವು ಯೂಟ್ಯೂಬ್ ಏನಂತ ಬರ್ತೀನಿ, ಅಪ್ಡೇಟ್ ಅಂತ ಬರ್ತೀನಿ. ಮತ್ತೆ ಏನು ಮಾಡ್ತೀನಿ, ಟೆಕ್ಸ್ಟು ಕಾಪಿ ಮಾಡ್ತೀನಿ. ಕಾಪಿ ಹೊಡೋದು ನಾನು ಏನು ಮಾಡ್ತೀನಿ, ಜಸ್ಟ್ ಡೇಟ್ ಹಾಕ್ತೀನಿ. ಎಕ್ಸಾಂಪಲ್ ನಾನು ಡೇಟು ಇದು ನಾನು ಯಾವಾಗ ವೀಡಿಯೋ ಮಾಡ್ತಿದ್ದೀನಿ, ಡಿಸೆಂಬರ್ ಅಂದರೆ ಇದು 9 ಡಿಸೆಂಬರಲ್ಲಿ ವೀಡಿಯೋ ಮಾಡ್ತೀನಿ. ಜಸ್ಟ್ ಏನು ಮಾಡ್ತೀನಿ, ಡಿಸೆಂಬರ್ ಜಸ್ಟ್ ವೇಟು ಸ್ಕ್ರೀನ್ ಕೂಡ ಆನ್ ಇದೆಯಲ್ಲ, ಓಕೆ ಆನ್ ಇದೆ, ಇರಲಿ ಡಿಸೆಂಬರ್. ಈ ರೀತಿ ಏನು ಮಾಡ್ತೀನಿ, ಡಿಸೆಂಬರ್ ಶಾರ್ಟ್ಕಟ್ ಹಾಕಿ ಅದರ ನಂತರ ಬಂದ್ಬಿಟ್ಟು ಇದಕ್ಕೆ 2023 ಯಾಕಂದರೆ ಈ ರೀತಿ ಹಾಕಿ ಅದರ ನಂತರ ಬಂದ್ಬಿಟ್ಟು ಇಲ್ಲಿ ಫಾಂಟ್ಸ್ ಕೂಡ ಚೇಂಜ್ ಮಾಡಬೇಕು. ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಫಾಂಟ್ಸ್ ಚೇಂಜ್ ಮಾಡ್ತೀನಿ. ಫಾಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಹಲವಾರು ರೀತಿ ಫಾಂಟ್ಸ್ ಬರುತ್ತೆ ನಿಮಗೆ. ಇಲ್ಲಿ ಸ್ಟೈಲ್ ಫಾಂಟ್ಸ್, ನಾನು ಸ್ಟೈಲ್ ಫಾಂಟ್ಸ್ ಒಂದು ಸೆಲೆಕ್ಟ್ ಮಾಡ್ತೀನಿ. ಜಸ್ಟ್ ಬಿಟ್ಟು ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡು ಇನ್ನೇನು ಮಾಡ್ತೀನಿ, ಇದಕ್ಕೆ ಇಲ್ಲಿ ಬ್ಯಾಕ್ಗ್ರೌಂಡ್ ಅಂತ ಸಿಗುತ್ತೆ. ಜಸ್ಟ್ ಬ್ಯಾಕ್ಗ್ರೌಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರೆಡ್ ಕೊಟ್ಟರೆ ಆಟೋಮೆಟಿಕ್ ಬ್ಯಾಕ್ಗ್ರೌಂಡ್ ರೆಡ್ ಆಗುತ್ತೆ. ಈ ರೀತಿ ನೀವು ಬ್ಯಾಕ್ಗ್ರೌಂಡ್ ಲೆಫ್ಟ್ ಟು ರೈಟ್ ನೀವು ಜಾಸ್ತಿ ಕೂಡ ಮಾಡ್ಕೋಬೋದು. ಜಸ್ಟ್ ನಾನು ಏನು ಮಾಡ್ತೀನಿ, ಲೆಫ್ಟ್ ಟು ರೈಟು ಈ ರೀತಿ ಮಾಡ್ತೀನಿ. ಅದರ ನಂತರ ಬಂದ್ಬಿಟ್ಟು ಇದರ ಕೆಳಗಡೆ ಬ್ಯಾಕ್ಗ್ರೌಂಡಲ್ಲಿ ಸ್ಕ್ರೋಲ್ ಅಂದರೆ ರೋಡಿಯೋ ಒಂದು ಯಾಶಿ ಅಂದರೆ ಒಂದು ಕಟ್ ರೀತಿ ಫೋಟೋ ಕಟ್ ಹೇಳಿದ್ನಲ್ಲ ಆ ರೀತಿ ಮಾಡ್ಕೊಬೋದು. ಜಸ್ಟ್ ಈ ರೀತಿ ಮಾಡಿ
ಅದರಿಂದ ಬಂದ್ಬಿಟ್ಟು ಇದರ ಫೌಂಟ್ಸ್ ಕಲರ್ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಕೊಳ್ಳೋದು. ಯಾವ ರೀತಿ ಕಲರ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಗ ನಾನು ವೈಟ್ ಮಾಡ್ತೀನಿ. ಓಕೆ, ವೈಟ್ ಮಾಡಿದ ತಕ್ಷಣ ಕಲರ್ ಯಾವ ರೀತಿ ಆಯಿತು. ಇದರ ಸೈಜ್ ಒಂದು ಸ್ವಲ್ಪ ಚಿಕ್ಕದು ಮಾಡೋಣ, ಯಾಕಂದರೆ ಅದಕ್ಕಿಂತ ಚಿಕ್ಕದಿರಬೇಕು ಇದು. ಓಕೆ ನೋಡಿ, ಶರ್ಟ್ ಆಯ್ತಲ್ಲ, ಈ ರೀತಿ ಈ ಶರ್ಟ್ ಆಯಿತು. ಅದರ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ಇಲ್ಲಿ ಈ ರೀತಿ ಆದ ನಂತರ ನಾವೇನು ಮಾಡೋಣ, ಈಗ ವಾಪಸ್ ಬಂದುಬಿಟ್ಟು ಏನು ಮಾಡೋಂಗಿಲ್ಲ, ಜಸ್ಟ್ ಈ ರೀತಿ ಶರ್ಟ್ ಮಾಡ್ಕೊಳ್ಳಿ. ಶರ್ಟ್ ಮಾಡ್ಕೊಂಡ ತಕ್ಷಣ ಈಗ ಏನು ಮಾಡಬೇಕು, ನಮ್ಮೊಂದು ಇಮೇಜ್ ಅಂದರೆ ನಾವು ರಿಯಾಕ್ಷನ್ ಈ ರೀತಿ ಒಂದು ರಿಯಾಕ್ಷನ್ ಮಾಡಿದ್ವಿ, ಈ ರೀತಿ ಒಂದು ರಿಯಾಕ್ಷನ್ ಮಾಡಿರ್ತಲ್ಲ, ಈ ರೀತಿ ಒಂದು ನಮ್ಮ ಪೋಸ್ ಒಂದು ಫೋಟೋ, ಆ ಫೋಟೋ ತೊಗೊಂಡು ನೀವು ರಿಮಿನಲ್ಲಿ ಹೋಗಿ ಆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗಿ ರಿಮಿನಿ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ. ಅದಾದ ನಂತರ ಬಂದುಬಿಟ್ಟು ರಿಮಿನಿ ಅಲ್ಲ ರಿಮೂವ್ ವಿಸೆ ಅಂತ ಸರ್ಚ್ ಮಾಡಿ, ರಿಮಿನಿ ಅಲ್ಲ ರಿಮೂವ್ ವಿಸೆ ಅಂತ ಸರ್ಚ್ ಮಾಡಿ. ಈಗ ನಾನು ಏನು ಮಾಡ್ತೀನಿ, ಜಸ್ಟ್ ಈ ರೀತಿ ಒಂದು ಪೌಂಡ್ಸ್ ಇಂದ ತೊಗೊಂಡು ನಾನು ಏನು ಮಾಡ್ತೀನಿ, ಈ ರೀತಿ ಒಂದು ಜಸ್ಟ್ ನೋಡಿ ಇಲ್ಲಿ ನಾನು ಪೌಂಡ್ಸ್ ಎಲ್ಲ ಇದನ್ನು ರಿಮೂವ್ ವಿಸೆಲಿ ಎಲ್ಲ ಮಾಡಿದ್ದೀನಿ. ಜಸ್ಟ್ ಈ ರೀತಿ ಒಂದು ಈ PNG ಯೂಸ್ ಮಾಡ್ತೀನಿ, ಇಲ್ಲಿ ಶರ್ಟ್ ಮಾಡ್ತೀನಿ ನೋಡಿ, ಕಾಣ್ತಾ ಇದ್ದಿಲ್ಲ. ಈ ರೀತಿ ಒಂದು PNG ನಾನು ಏನು ಮಾಡ್ತೀನಿ, ಶರ್ಟ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಒಂದು PNG ಶರ್ಟ್ ಮಾಡ್ತೀನಿ. ಮತ್ತು ನೀವು ಬೇಡ ಅಂದರೆ ಡಿಲೀಟ್ ಮಾಡ್ಕೊಂಡು ಮತ್ತೆ ಪ್ಲಸ್ ಮೇಲೆ ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ ಮತ್ತೊಂದು PNG ಬೇಕಪ್ಪ ಅಂದರೆ ಜಸ್ಟ್ ನಾನು PNG ಮೇಲೆ ಕ್ಲಿಕ್ ಮಾಡಿ ಮತ್ತೆ PNG ಆ್ಯಡ್ ಮಾಡ್ಕೋಬೋದು. ಕಾಣ್ತಾ ಇದೆಯಾ? ಈ ರೀತಿ PNG ನಿಮ್ಗೆ ಬೇಕಾದ PNG ನೀವು ಶರ್ಟ್ ಮಾಡ್ಕೊಳ್ಳಿ. ಜಸ್ಟು ಓಕೆ, ನಾನು ಈ ರೀತಿ PNG ಶರ್ಟ್ ಮಾಡಿದ್ದೀನಿ. ಅದರ ನಂತರ ಬಂದು ಇನ್ನೊಂದು ಸ್ವಲ್ಪ ಈ ಕಡೆ ಸ್ವೈಪ್ ಮಾಡೋಣ. ಓಕೆ, ಒಂದು ಸ್ವಲ್ಪ ಲುಕ್ ಕಾಣ್ತಲ್ಲ, ಈ ರೀತಿ ನೋಡ್ಕೊಳ್ಬೋದು. ನಿಮ್ಗೆ ಕಾಣ್ತಿಲ್ಲ ಈ ರೀತಿ. ಓಕೆ, ಈ ರೀತಿ ಶರ್ಟ್ ಮಾಡ್ಕೊಂಡು ತಕ್ಷಣ ಏನು ಮಾಡ್ಕೊ, ಇಲ್ಲಿ ಕೆಳಗಡೆ ಯೂಟ್ಯೂಬ್ ಲೋಗೋ ಮತ್ತೊಂದು ಹಾಕಿ ಇನ್ನು ಈ ರೀತಿ ಸೈಜ್ ದೊಡ್ಡದು ಮಾಡಿ, ಅದರ ನಂತರ ಬಿಟ್ಟು ಒಂದು ಚಿಕ್ಕದೊಂದು ಲೋಗೋ ಇದೇ ರೀತಿ ಮತ್ತೆ ಯೂಟ್ಯೂಬ್ ಕಾಪಿ ಮಾಡ್ಕೊಂಡು ಜಸ್ಟ್ ಈ ರೀತಿ ಚಿಕ್ಕದೊಂದು ಇಟ್ಟು ನಿಮ್ಗೆ ಕಾಣ್ತೆ ನೋಡಿ ಯಾವ ರೀತಿ ಕಾಣುತ್ತೆ. ಓಕೆ, ಈ ರೀತಿ ಸೈಜು ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಈ ರೀತಿ ಶರ್ಟ್ ಮಾಡೋಣ. ಜಸ್ಟ್ ವೇಟ್ ನೀರು ಲೆಫ್ಟ್ ಮಾಡೋಣ, ಈ ರೀತಿ ಸೋಕಿ ಕಾಣುತ್ತೆ. ಚಿಕ್ಕದು ಒಂದು ದೊಡ್ಡದು ಈ ರೀತಿ ಮಾಡ್ಕೊಂಡು ಜಸ್ಟ್ ಏನಾದರೂ ಈಗ ಈ ರೀತಿಯೂ ಲೋಗೋ ಶರ್ಟ್ ಮಾಡ್ಬೋದು. ಏನಾದರೂ ಯೂಟ್ಯೂಬ್ದು ಏನಾದರೂ ಹಾಕೋದ್ರೆ ಮಾಡ್ಕೋಬೋದು. ನಿಮ್ಗೆ ಬೇಡಪ್ಪ ಅಂದರೆ ಡಿಲೀಟ್ ಕೂಡ ಮಾಡ್ಕೊಳ್ಬೋದು, ಅದೇನಿಲ್ಲ. ಡಿಲೀಟ್ ಮಾಡೋದು ತುಂಬ ಸುಲಭ. ಈ ರೀತಿ ನಾನು ಶರ್ಟ್ ಮಾಡ್ತೀನಿ ನೋಡಿ. ಈಗ ನಾನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಈ ರೀತಿ ಮಾಡ್ಕೊಂಡು ಮತ್ತೆ ನಾವೇನು ಮಾಡೋದು, ಒಂದು ವೈಟ್ PNG ಹಾಕಿಬಿಡ್ತೀನಿ ಅದಕ್ಕೆ. ಅದು ಯಾವ ರೀತಿ ಕಾಣ್ತೆ ನೀವೇನು ನೋಡಿದ್ರೆ ವೈಟ್ PNG ಹಾಕ್ಬೇಕಾದ್ರೆ ಜಸ್ಟ್ ನಾನು ನಿಮಗೆ ಹೇಳಿದ್ನಲ್ಲ ವೈಟ್ PNG ಯಾವ ರೀತಿ ಹಾಕೋದು. ಜಸ್ಟ್ ಏನು ಮಾಡ್ತೀನಿ, ವೈಟ್ PNG ಒಂದು ಆ್ಯಡ್ ಮಾಡ್ತೀನಿ. ಓಕೆ, ಈಗ ಈ PNG ಇದನ್ನು ಬ್ಯಾಕ್ಗ್ರೌಂಡ್ ಇಲ್ಲಿ ನೀವು ನೋಡ್ಕೊಬೋದು. ಫ್ರಂಟ್ ಕೂಡ ಮಾಡ್ಕೊಬೋದು, ಬ್ಯಾಕ್ ಕೂಡ ಮಾಡ್ಬೋದು. ನಾನು ಏನು ಮಾಡ್ತೀನಿ, ಬ್ಯಾಕ್ ಮಾಡಿದ ತಕ್ಷಣ ಇದನ್ನು ಜಸ್ಟ್ ವಾಪಸ್ ಅದು ಪ್ರಿಂಟ್ ಮಾಡ್ತೀನಿ. ಜಸ್ಟ್ ಬಿಟ್ಟು, ಯಾಕಂದ್ರೆ ಬ್ಯಾಕ್ ಆಯಿತು ಸೈಜ್ದು ಚಿಕ್ಕದು ಮಾಡಲಿಲ್ಲ, ಹಂಗೆ ಹಾಕಿಬಿಟ್ಟೆ. ಜಸ್ಟ್ ಬಿಟ್ಟು ಏನೇನು ಸೈಜ್ ಚಿಕ್ಕದು ಮಾಡಿದ್ದೀನಿ. ಜಸ್ಟ್ ಇನ್ನೊಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ಈ ರೀತಿ ಮಾಡಿದ ತಕ್ಷಣ ನಾನು ಬ್ಯಾಕ್ ಹಾಕ್ತೀನಿ. ಈಗ ನೋಡ್ಕೊಳ್ಳಿ ಅದು ಯಾವ ರೀತಿ ಕಾಣ್ತೀನಿ ನೀವೇ ನೋಡ್ಕೊಳ್ಳಿ. ಜಸ್ಟ್ ಈ ರೀತಿ ಇಲ್ಲಿ ಲಾಕ್ ಕೂಡ ಮಾಡ್ಕೊಳ್ಬೋದು, ನಿಮಗೆಲ್ಲ ಸ್ವೈಪ್ ಆಗಬಾರ್ದು. ಈಗ ನೋಡಿ ಈಗ ಯಾವ ರೀತಿ ಕಾಣ್ತಾ ಇದೆ ನೋಡಿ. ಅದನ್ನು ಬಂದ್ಬಿಟ್ಟು ಇದ್ರ ಕಲರ್ ಅಡ್ಜಸ್ಟ್ ಕೂಡ ಮಾಡ್ಕೊಳ್ಬೋದು. ಕಲರ್ ಯಾವ ರೀತಿ ಇಲ್ಲಿ ನೋಡಿ OPT ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಈ ರೀತಿ ಕಲರ್ ಕೂಡ. ಈಗ ನೋಡಿ ಯಾವ ರೀತಿ ಐತೆ ನಿಮ್ಮ ಮುಂದೆ ನೋಡಿ ಕಾಣ್ತಾ ಇದೆಯಲ್ಲ, ನೋಡ್ಕೊಳ್ಬೋದು ನೋಡಿ. ಈ ರೀತಿ ನೋಡಿ ಯೂಟ್ಯೂಬ್ ನ್ಯೂ ಅಪ್ಡೇಟ್ 9 ಅಂತ ಇದೆ ತೋರಿಸ್ತಾ ಇದೆ. ಮತ್ತು ಅದರ ಬಂದ್ಬಿಟ್ಟು ನಾನು ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಇಲ್ಲಿ ಎದ್ದು ಕಾಣಲ್ಲ, ಅದಕ್ಕೋಸ್ಕರ ನೀವು ಮತ್ತೆ ಮಾಡ್ಕೊಂಡು ಜಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಒಂದು ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ತೋರಿಸ್ತೀನಿ. ಜಸ್ಟ್ ವೇಟು ಈ ರೀತಿ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ಇದನ್ನೇನು ಮಾಡೋಣ, ಬ್ಲ್ಯಾಕ್ ಕಲರ್ ತೊಗೋಬೇಕು. ಯಾವ ಕಲರ್ ತೊಗೋಬೇಕು, ಬ್ಲ್ಯಾಕ್ ನಾನು ತೊಗೋತೀನಿ ನೋಡಿ. ಜಸ್ಟ್ ವೇಟು ಬ್ಲ್ಯಾಕ್ ಯಾಕಪ್ಪ ಅಂತ ನಾನು ನಿಮಗೆ ಹೇಳ್ತೀನಿ. ಜಸ್ಟ್ ಈ ರೀತಿ ಕಲರ್ ತೊಗೊಂಡದ ನಂತರ ಅದನ್ನೇನು ಮಾಡೋಣ, ಶಾಡೋ ಅದನ್ನ ಈ ರೀತಿ ಕೆಳಗಡೆ ಸ್ವೈಪ್ ಮಾಡೋಣ. ಈ ರೀತಿ ಸ್ವೈಪ್ ಮಾಡಿ ಈ ರೀತಿ ಶರ್ಟ್ ಮಾಡೋಣ. ಪೂರ್ತಿ ಕೆಳಗಡೆ ಎಲ್ಲ ಲಾಸ್ಟಿಗೆಲ್ಲ ಈ ರೀತಿ ಶರ್ಟ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಇದನ್ನ ಕಲರ್ ಒಂದು ಅಡ್ಜಸ್ಟ್ ಮಾಡ್ಕೋ. ಜಸ್ಟ್ ಕಲರ್ ಅಡ್ಜಸ್ಟ್ ನೋಡಿ ಯಾವ ರೀತಿ ಬರ್ತಾ ಇದೆ ನಿಮಗೆ ಕಾಣ್ತಾ ಇದೆ ನೋಡಿ. ಕಲರ್ ಯಾವ ರೀತಿ ಆಯಿತು, ರೆಡ್ಡು ಕಡಿಮೆ ಆಯಿತು, ಎಲ್ಲ ಕಡಿಮೆ ಆಯಿತು. ಈಗ ಟೆಸ್ಟ್ ಕೂಡ ಅದು ಬರ್ತಾ ಇದೆಯಲ್ಲ, ಈ ರೀತಿ ನೋಡಿ. ಈ ರೀತಿ ಈಸಿಯಾಗಿ ಒಂದು ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಯಾವ ರೀತಿ ಕ್ರಿಯೇಟ್ ಮಾಡೋದು, ತುಂಬ ಸಿಂಪಲಾಗಿ ಕ್ರಿಯೇಟ್ ಮಾಡ್ಕೊಳ್ಬೋದು. ನೋಡ್ಕೊಳ್ಳಿ ಇದರಲ್ಲಿ ಏನಿದೆ, ತುಂಬ ಸುಲಭವಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು. ಜಸ್ಟ್ ಒಂದು 10 ಮಿನಿಟ್ಸು, ಒಂದು 5 ಮಿನಿಟ್ಸಲ್ಲಿ, ಒಂದು 20 ಮಿನಿಟ್ಸ್, ನಿಮ್ಗೆ 10 ಮಿನಿಟ್ಸ್ ಬೇಡ, ಒಂದು 15 ಮಿನಿಟ್ಸ್ 20 ಮಿನಿಟ್ಸಲ್ಲಿ ನೀವು ಥಂಬ್ನೇಲ್ ಕ್ರಿಯೇಟ್ ಮಾಡ್ತಾರಲ್ಲ, ಆರಾಮ್ ಈಸಿಯಾಗಿ ಕಂಪ್ಲೀಟ್ ಮಾಡ್ತಾರೆ. ಈ ರೀತಿ ಮಾಡಿ ನೀವು ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಬೋದು ನೋಡಿ. ಜಸ್ಟ್ ಈ ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಂಡು ಅದರ ನಂತರ ಬಂದುಬಿಟ್ಟು ಸೇವ್ ಮಾಡೋರು ತುಂಬ ಸಿಂಪಲ್. ಜಸ್ಟ್ ಇದ್ರ ಮೇಲೆ ಸೇರ್ ಮೇಲೆ ಕ್ಲಿಕ್ ಮಾಡಿದ ಕಸ್ಟಮೈಸ್ ಅಂತ ಇದೆ, ಇದೇನು ಮಾಡೋ ಅಲ್ಟ್ರಾ ಮೇಲೆ, ಅಂದರೆ ಅಲ್ಟ್ರಾ ಹಾಕಿದ್ರೆ ಜಾಸ್ತಿ ಎಕ್ಸ್ಪೋರ್ಟ್ ಆಗುತ್ತೆ. ಸೇವ್ ಗ್ಯಾಲರಿ HLD ಆಗಿ ಜಸ್ಟ್ ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಥಂಬ್ನೇಲ್ ನಿಮಗೆ ಹೊರಗಡೆ ಬಂದು ಸೇವ್ ಆಗಿರುತ್ತೆ ನೋಡ್ಕೊಳ್ಬೋದು. ಯಾಡ್ಸ್ ಬರುತ್ತೆ ಅಷ್ಟೇ, ಒಂದು 5 ಸೆಕೆಂಡು 10 ಸೆಕೆಂಡು. ಅದರ ಬಟ್ ಯಾಡ್ಸ್ ಆದ ನಂತರ ಈಗ ಥಂಬ್ನೇಲ್ ನಿಮಗೆ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಜಸ್ಟ್ ಬಿಟ್ಟು ಓಕೆ ನಾನೀಗ ಥಂಬ್ನೇಲ್ ಸೇವ್ ಮಾಡಿದ್ದು ಗ್ಯಾಲರಿಯಲ್ಲಿ ಬಂದುಬಿಟ್ಟು ತೋರಿಸ್ತೀನಿ ನೋಡಿ. ಕಾಯ್ತಲ್ಲ ನೋಡಿ, ಥಂಬ್ನೇಲ್ ನಿಮ್ಮ ಮುಂದೆ ಆಗ್ತಾಯಿದೆ ನೋಡಿ. ಇದೇ ಥಂಬ್ನೇಲ್ ನೋಡಿ, ತುಂಬ ಸುಲಭವಾಗಿ ಥಂಬ್ನೇಲ್ ಕ್ರಿಯೇಟ್ ಆಯ್ತಲ್ಲ. ಈ ರೀತಿ ಈಸಿಯಾಗಿ ನೀವು ಥಂಬ್ನೇಲ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಕ್ರಿಯೇಟ್ ಮಾಡೋದು ಹೇಳಿದ್ದೀನಿ. ಮೊದಲ ಮೊಟ್ಟ ಮೊಬೈಲ್ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ.
ನಾನು ಆದಷ್ಟು ನಾನು ನಿಮಗೆ ಸ್ವಲ್ಪ ಸ್ಪೀಡ್ ಹೇಳಿದ್ದೀನಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಲೆಂತ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ಬೇಕಾದ್ರೆ. ಆ್ಯಕ್ಚುಲಿ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ತಮ್ಮನೇಲಿ ಯಾವ ರೀತಿ ಮಾಡೋದು, ಆದರೆ ಬಟ್ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಗೊತ್ತಿಲ್ಲ. ಅದಕ್ಕೋಸ್ಕರ ವಿಡಿಯೋ ಮಾಡಿ ನಾನು ನಿಮಗೆ ತಿಳಿಸಿದ್ದೀನಿ, ಯೂಸ್ಫುಲ್ ಆಗಲಿ ಅಂತ. ಈ ಒಂದು ನಾವು ಮುಗಿಸ್ತಾ ಇದ್ದೀನಿ. ಈ ಒಂದು ಮುಗಿಸೋ ಮುಂಚೆ ಪ್ರತಿಯೊಬ್ಬ ಕರೆಂಟ್ ಅಫೇರ್ಸ್ ಮೆಂಬರ್ಸ್ ಆಗಿರ್ಬೋದು, ಅದ್ರ ಜೊತೆ ಯಾರೆಲ್ಲ ನ್ಯೂ ಯೂಟ್ಯೂಬರ್ಸ್ ನಿಮಗೆಲ್ಲರಿಗೂ ಕೂಡ ಈ ಒಂದು ಇನ್ಫಾರ್ಮೇಷನ್ ಇಷ್ಟವಾದರೆ, ಈ ಒಂದು ನಿಮಗೆ ಇಷ್ಟವಾದರೆ ನಾನು ನಿಮಗೆ ಎಲ್ಲರಿಗೂ ಹೇಳ್ತೀನಿ, ಏನೂ ಮಾಡೋಂಗಿಲ್ಲ, ಜಸ್ಟ್ ನನ್ನ ಒಂದು ರಿಕ್ವೆಸ್ಟ್. ಏನಪ್ಪ ರಿಕ್ವೆಸ್ಟ್? ನಾನು ನಿಮಗೆ ಏನೂ ಕೇಳಲ್ಲ, ಜಸ್ಟ್ ಈ ಒಂದು ಲೈಕ್ ಮಾಡ್ಕೊಳ್ಳಿ. ಅದರ ಜೊತೆ ನಿಮ್ಮ ಒಂದು ಪ್ರೀತಿಗೆ ಸದಾಕಾಲ ಇದೇ ರೀತಿ ಇರಲಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಕಂಟೆಂಟ್ ಮೆಂಬರ್ಸ್ ಅಂತ ತಿಳ್ಕೊಂಡು ಪ್ರತಿಯೊಬ್ಬ ಜೀವನ ಮಾತ್ರ ಮತ್ತೆ ಸಿಗ್ತೀನಿಲ್ಲ ರೀ. ಬಾಯ್.